ಕಾವೇರಿ ಕಾವೇರಿ ಕಾವೇರಿ. ರೀ ಬಂದ್ರಾ? ಬನ್ನಿ ಬನ್ರಿ ಕೂತ್ಕೊಳ್ಳಿ. ಯಾಕೆ ಇಷ್ಟು ದಿನ ಮಾಡಿಬಿಟ್ರಿ ಬರೋದ? ಅಯ್ಯೋ ಬರೋಕ್ಕಾಗಲಿಲ್ಲ ಕಣ್ ಕಾವೇರಿ, ಅಲ್ಲೂ ಮನೆ ದಿವಸ ಕೆಲಸಗಳಿದ್ದು, ಅದಕ್ಕೆ ಬರೋಕ್ಕಾಗಲಿಲ್ಲ. ಹೋಗ್ಲಿ ಬಿಡಿ, ಬನ್ನಿ. ಕುಡಿಯೋಕೆ ಏನು ತಂದು ಕೊಡನ್ರಿ? ಮಜ್ಜಿಗೆ ತಂದು ಕೊಡೋಣ, ಕಾಪಿ ಟೀ ಏನಾರು ಮಾಡೋಣ? ಅಯ್ಯೋ ಏನು ಬೇಡಕ್ಕಂತೆ. ಬಾ, ಎಲ್ಲ ಮಕ್ಕಳೆಲ್ಲ ಹೋದ್ರು? ಅವಳು ಎಲ್ಲ ಕಾಲೇಜ್ಗೆ ಹೋದ್ಲಾ ಕವಿತಾ? ಇಲ್ಲ ಕಣ್ರಿ, ರೆಡಿ ಆಯ್ತವಳೆ. ಶ್ರೀಕಾಂತ ಮಾತ್ರ ಕೆಲ್ಸಕ್ಕೆ ಹೋಗೋನೆ. ಬೆಳಿಗ್ಗೆಲೆ ಹೋದ್ನಪ್ಪ ಅವನು. ಓ, ಏನಂತಿದ್ದ ನಿನ್ನ ಮಗ? ಕೋಪ ಮಾಡ್ಕೊಂಡಿದ್ದ ನನ್ನ ಮೇಲೆ? ಅಯ್ಯೋ ಅಂದಿನ ಹೊಸ್ತಾ ಬನ್ನಿ, ನಿಮಗೆ ಗೊತ್ತಿಲ್ವಾ? ಬೇಜಾರು ಮಾಡ್ಕೊಂಡಿದ್ದ ಒಟ್ಟಿನಲ್ಲಿ. ಬೈತಾ ಇದ್ದ ಕಣ್ರಿ ನೆನ್ನೆ. ನಾವು ಏನು ಕೇಳ್ತಿದ್ದವು ನಿನ್ನ ಗಂಡನ ಜೊತೆ? ನಿನ್ನ ಗಂಡನ ಆಸ್ತಿ ಕೇಳ್ತಿದ್ದವ, ಅಂತಸ್ತು ಕೇಳ್ತಿದ್ದವ, ಹೆಸರು ಕೇಳ್ತಿದ್ದವ, ಎಲ್ಲನೂ ಅವ್ರಿಗೆ ಕೊಟ್ಟವ್ರೆ. ಅಪ್ಪ ಅಂತ ಬಂದು ಮನೇಲಿ ಇರೋಕ್ಕೂ ಆಗೋದಿಲ್ವಾ? ಎಷ್ಟು ದಿನ ಆಯಿತು ಹೋಗಿ, ಜ್ಞಾನ ಇಲ್ವಾ ಹೆಂಡ್ತಿ ಮಕ್ಳ ಮೇಲೆ? ಅವರೇ ಸಾಕವ್ರಿಗೆ, ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಿದ್ದ ಕಣ್ರಿ. ಮಾತಾಡಲಿ ಬಿಡು, ಮಾತಾಡಲಿ. ನಾನು ಹಂಗೆ ಮಾಡಿವ್ನಿ, ಅದಕ್ಕೆ ಹಂಗೆ ಮಾತಾಡ್ತಾನೆ. ಅವ್ನದೇನು ತಪ್ಪಿದ್ದದು? ಅವ್ನು ಹೇಳಂಗೆ ನಾನು ಅವ್ನಿಗೆ ನಿಮಗೆ ಏನು ಮಾಡಿದಾನೋ? ಏನು ಮಾಡಿಲ್ಲ, ಅದಕ್ಕೆ ಅವ್ನು ಹಂಗೆ ಮಾತಾಡ್ತಾನೆ. ಏನು ಮಾಡೋಕ್ಕಾದದು? ಮಾತಾಡಲಿ ಬಿಡು. ಕೆಲ್ಸಕ್ಕೆ ಹೋಯ್ತಿದ್ದೇನೆ ಒಟ್ಟಿನಲ್ಲಿ. ಕಣ್ರಿ ಹೋಯ್ತಾನೆ ಪಾಪ. ಅವನೇ ದುಡ್ದಿದ್ದು ಸಂಬಳ ಎಲ್ಲನೂ ₹1 ಮಾಡ್ಕೊಳ್ದಂಗೆ ಎಲ್ಲ ತಂದುಕೊಟ್ಟ ಇವತ್ತು ಬೆಳಗ್ಗೆಲೆಯ. ಹೆಂಗೋ ಮಾಡ್ಕೊಂಡು ಹೋಗ್ಲಿ ಬವ್ವ. ಎಲ್ಲೋದ್ಲೋಳು ಕವಿತಾ? ಕರೀಲಿ. ಕವಿತಾ, ಕವಿತಾ, ಅಪ್ಪ ಬಂದದ್ದು ನೋಡವ, ಕರಿತದೆ. ಅಪ್ಪ ಏನಪ್ಪ ನೀನು ಇಷ್ಟು ದಿನ ಮಾಡಿಬಿಟ್ಟೆ ಬರೋಕ್ಕೆ? ಅವತ್ತು ಅದಕ್ಕೆ ತೀರ್ ಜೊತೆ ಬಂದಿದ್ದಾಗ ಏನು ಹೇಳ್ದೆ ನೀನು? ಇವತ್ತು ನಾಳೆ ನಾಡಿದ್ರಲ್ಲಿ ಬಂದುಬಿಡ್ತೀನಿ 2 ದಿನದಲ್ಲಿ ಅಂತ ಹೋದೆ. 15 ದಿನ ಆಯಿತು ನೀನು ಹೋಗಿ. ಯಾಕಪ್ಪ ಹಿಂಗೆ ಮಾಡ್ತೀಯ ನೀನು? ಅಯ್ಯೋ ಸಂಸ್ಬಿಡು ಮಗಳೇ, ಅಲ್ಲೂ ಕೆಲಸ ಅಲ್ವವ? ಅಲ್ಲೂ ಹೊಸಿ ನಿಮ್ಮ ದೊಡ್ಡವಂಗೆ ಹೊಸಿ ಹುಷಾರಿತ್ತಿಲ್ಲ, ಅದು ಇರ್ತವಲ್ಲವ, ಎಲ್ಲ ಹಂಗೆ ಬಿಟ್ಟು ಬರೋಕ್ಕದ. ಬೇಜಾರು ಮಾಡ್ಕೊಬಿಡ ಬಿಡವ. ನಾನು ಹಿಂಗೋ ಅರ್ಥ ಮಾಡ್ಕೋತೀನಪ್ಪ. ಅಣ್ಣ ಎಷ್ಟು ಕೋಪ ಮಾಡ್ಕೊಂಡಿದ್ದ ಗೊತ್ತಾ? ನೆನ್ನೆ ಅವ್ವನ್ಗೆಲ್ಲ ಬೈತಾ ಇದ್ದ. ಹೇಳಿದ್ಲು ಕಂದ್ಬಿಡು ಕಾವೇರಿ, ಹೇಳಿದ್ಲು ಕಂದ್ಬಿಡು. ಏನು ಮಾಡ್ತಾಯಿದ್ದವ? ಅವನು ತಪ್ಪು ಅಂತ ಹೇಳೋಕ್ಕಾಗಿಲ್ಲ ಮಗ, ಅವನದು ತಪ್ಪು ಅಂತ ಹೇಳೋಕ್ಕಾಗಿಲ್ಲ ಬಿಡು. ಬೇಜಾರು ಮಾಡ್ಕೊಬಿಡ ಬಿಡು. ನೀನು ಯಾಕೆ ಬೇಜಾರು ಮಾಡ್ಕೊಂಡು? ಹೋಗಪ್ಪ ನೀನು. ಸರಿ, ಅಪ್ಪನ ಮಗಳು ಮಾತಾಡ್ತಾರೆ, ಇಲ್ಲಿ ಟೀ ಕಾಯಿಸ್ಕೊಬತ್ತೀನಿ, ಕುಡಿಯೋರಂತೆ. ಮಗಳೇ ಕಾಲೇಜ್ಗೆ ಹೋಗ್ತಾ ಇದೆಯವ? ಚೆನ್ನಾಗಿ ಓದ್ತಾ ಇದೆಯಾ? ಲಕ್ಷಾಂತರ ರೂಪಾಯಿ ಕಟ್ಟಿವಿ ಕಣವ, ಚೆನ್ನಾಗಿ ಓದ್ಕೊ ಮಗಳೇ. ಕಣಪ್ಪ, ಓದ್ತಾ ಇದ್ದೀನಿ. ನನಗೂ ಜ್ಞಾನ ಇಲ್ವಾ? ನೀನು ಅಷ್ಟೊಂದು ಕಷ್ಟಪಟ್ಟು ಅಷ್ಟು ದುಡ್ಡು ತಂದು ಕಟ್ಟಿದ್ಯಾ, ನನಗೆ ಗೊತ್ತಿಲ್ವಾ ಹೇಳು? ನಾನು ಓದ್ತಾ ಇದ್ದೀನಪ್ಪ, ನೀನು ಏನು ಯೋಚನೆ ಮಾಡಬೇಡ. ನನಗೆ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದಿದ್ರೆ ನಾನು ಯಾಕೆ ಸೇರ್ಕೋತಿದ್ದೆ ಹೇಳು? ಅಷ್ಟು ದುಡ್ಡು ಖರ್ಚು ಮಾಡಿ ನಾನೇ ತಾನೇ ಓದಬೇಕು ಅಂದಿದ್ದು. ಮತ್ತೆ ನಾನು ಓದ್ದೇ ಇರ್ತೀನ? ಓದ್ತಾ ಇದ್ದೀನಪ್ಪ. ಅಷ್ಟಾದರೆ ಸರಿ ಕಣಪ್ಪ, ಅಷ್ಟಾದರೆ ಸರಿ ಕಣ ಮಗಳೇ. ಅಪ್ಪ ಫೋನ್ ಬರ್ತಾ ಇದೆ ನೋಡು. ಹಲೋ ಹಲೋ, ಯಾರು? ನಾನು ಮಾವ, ಪ್ರೇಮ ಮಾತಾಡ್ತಿರೋದು. ಪ್ರೇಮ, ಹೇಳವಾ ಹೇಳವಾ. ಏನಿಲ್ಲ ಮಾವ, ಹುಷಾರಾಗಿ ಹೋಗಿ ತಲುಪಿದ್ರಾ? ಅತ್ತೆ, ಕವಿತಾ ಎಲ್ಲರೂ ಹೇಗಿದ್ದಾರೆ? ನಿಮ್ಮ ಮಗ ಎಲ್ಲ ಹೇಗಿದ್ದಾರೆ ಮಾವ? ಕಂದ್ಬಿಡವಾ, ಹುಷಾರಾಗಿ ಬಂದು ತಲುಪಿನ ಕಂದ್ಬಿಡು. ಎಲ್ಲ ಚೆನ್ನಾಗವ್ರೆ ಕಣವ, ಎಲ್ಲ ಚೆನ್ನಾಗವ್ರೆ. ಸರಿ ಮಾವ, ಅದಕ್ಕೆ ಫೋನ್ ಮಾಡಿದೆ. ಸರಿ, ಹುಷಾರಾಗಿದ್ಬಿಟ್ಟು ಬನ್ನಿ ಮಾವ. ಸರಿ ಕಣವ. ಅಪ್ಪ ಏನಿದು ಹೊಸ ಫೋನ್ ತಗೋಬಿಟ್ಟಿದ್ಯಾ? ಕಣವ, ನನ್ನ ಕೀಪ್ಯಾಡ್ ಫೋನಲ್ಲಿ ಬೆದೀತು, ಅದು ಯಾಕೋ ಸರಿಯಾಗಿ ಕೇಳಿಸ್ತಾನೆ ಇತ್ತಿಲ್ಲ ಕಣವ ನೀವು ಫೋನ್ ಮಾಡಿದಾಗೆಲ್ಲ. ಅದಕ್ಕೆ ಪ್ರೇಮ ಅವಳು ಗಂಡಂಗೆ ಹೇಳ್ಬಿಟ್ಟು ನಂದಿಸಂಗೆ ಒಂದು ಹೊಸ ಫೋನ್ ತಗೊಟ್ಟವಳೆ, ನೋಡಿಲಿ. ಹೌದಾ? ಕೊಡು ನೋಡ್ತೀನಿ. ವಾವ್, ಚೆನ್ನಾಗಿದೆ ಅಪ್ಪ, ಪರವಾಗಿಲ್ಲ ಪ್ರೇಮ. ಅದಕ್ಕೆ ನಿನ್ಗೆ ಎಷ್ಟೆಲ್ಲ ಸಹಾಯ ಮಾಡ್ತಾರಲ್ವಪ್ಪ? ಕಣವ, ನನಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ನನ್ನ ಸೊಸೆರು. ಅಯ್ಯೋ ಅಪ್ರಂಜಿ ಅಂತವ್ರು ಕಣವ, ಅಪ್ರಂಜಿ ಅಂತವ್ರು. ಓ, ಯಾವ್ಯಾವುದು ಫೋಟೋ ಎಲ್ಲ ಇದೆ? ಅಣ್ಣ ಅತ್ತಿಗೆರದೆಲ್ಲ ಇದೆ ಅನ್ಸುತ್ತೆ. ನಾನು ಅವ್ರನ್ನ ಅಣ್ಣ ಅತ್ತಿಗೆದಿರೇನೋ ನೋಡಿದೆ, ಅಣ್ಣಂದಿರನ್ನ ಡೈರೆಕ್ಟಾಗಿ ನೋಡೇ ಇಲ್ಲಪ್ಪ. ನೋಡ್ತೀನಿ ಇರು. ನೋಡವ ಬೇಡ ಅಂದ್ರೂ ಕೇಳಕ್ಕಿಲ್ವಲ್ಲ ಕಾವೇರಿ ನೀನು. ಅಯ್ಯೋ ಕುಡೀರಿ, ಏನಂತದು? ಕುಡೀರಿ. ಇದ್ಯಾರು? ಇವ್ರನ್ನೆಲ್ಲ ನೋಡಿದ್ದೀನಲ್ಲ, ನಿನ್ನೆ ಹಾಸ್ಪಿಟ್ಲಲ್ಲಿ ನೋಡಿದ್ದು ಇವ್ರನ್ನೇ ಅಲ್ವಾ? ಅಕ್ಕ, ಓ ಮೈ ಗಾಡ್. ಏನವ? ಏನು ಮಗಳೇ ಕವಿತಾ? ಅಪ್ಪ, ಈ ಫೋಟೋದಲ್ಲಿ ಇರೋದು ಯಾರು? ಇಲ್ಲ ತೋರಿಸು. ಓ ಇವಳಾ? ನನ್ನ ನೇತ್ರ ಕಣವ, ನನ್ನ ಮಗಳು, ನಿಮ್ಮ ಅಕ್ಕ ಕಣ್ಣ ಮಗಳೇ. ಸರಿಯಾಗಿ ಹೇಳಪ್ಪ. ಓ ಇದು ಒಳ್ಳೆ ಕಥೆ ಆಯ್ತಲ್ಲ ಇವಳು, ನನ್ನ ಮಗಳೇ ಕಣವ ನೇತ್ರ. ಕವಿತಾ, ಇದೇಕವ? ಇದಕ್ಕೆ ಹಿಂಗೆ ನಿಂತ್ಕೊಬಿಟ್ಟೆ? ಏನಾಯ್ತವ? ಏ ಕವಿತಾ. ಏನೂ ಇಲ್ಲಮ್ಮ. ಕವಿತಾ ಅದೇನು ಸರಿಯಾಗಿ ಹೇಳು. ಇವಳು ಯಾರು ಅಂತ ಕೇಳ್ಬಿಟ್ಟು ಇದೇ ಹಿಂಗೆ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡೆ. ಏನವ ಗೊತ್ತಾ ನಿಂಗೆ? ಅವಳು ಮೊದಲೇ ಕವಿತೆ ಏನೋ ನಮ್ಮ ನೇತ್ರ. ಏನಾಯ್ತು ಸರಿಯಾಗಿ ಹೇಳವ.
ಅಯ್ಯೋ ನಿನ್ನೆ ಅಲ್ವಾ ಕೇಳ್ತಾ ಇರೋದು ಅದೇನು ಬಾಯ್ಬಿಟ್ಟು ಹೇಳು. ಸರಿ ಬಿಡು, ಒಳ್ಳೆ ಗಡ್ಗಂಬ ಬಿಡ್ದಂಗೆ ನಿಂತ್ಕೊಬಿಟ್ರೆ ನಮ್ಗೆ ಹೆಂಗೆ ಗೊತ್ತದದು. ಅದೇನು ಹೇಳು ಕವಿತಾ ಬಾಯ್ಬಿಟ್ಟು ಅಪ್ಪ ಕೇಳ್ತಾ ಇಲ್ವಾ? ಅಪ್ಪ ಇವ್ರನ್ನ ನಾನು ನಿನ್ನೆ ನೋಡಿದೆ ಅಪ್ಪ. ನೋಡ್ದ ಎಲ್ಲಿ ಎಲ್ಲಿ ನೋಡ್ದವ? ಸರಿ ನೋಡಿದ್ರೆ ಏನು ಬಿಡು, ಅದಕ್ಕೆ ಯಾಕೆ ಹಿಂಗೆ ಬೇಜಾರು ಮಾಡ್ಕೊಂಡಿದ್ದಿ? ಇಲ್ಲಪ್ಪ, ನಾನೀಗ ಮೆಡಿಕಲ್ ಓದ್ತಿದ್ದೀನಲ್ಲ, ಮೆಡಿಕಲ್ ಕಾಲೇಜು, ಅಲ್ಲಿ ತೋರ್ಸೋಕ್ಕೆ ಅಂತ ಡಾಕ್ಟರ್ ಹತ್ರ ಬಂದಿದ್ರು ನಿನ್ನೆ. ಚೆನ್ನಾಗೇ ಮಾತಾಡಿಸ್ದೆ. ನಮ್ಮ ಅಕ್ಕ ಅಂತ ನಂಗೆ ಗೊತ್ತಿರಲಿಲ್ಲ, ಆದರೂ ಅಕ್ಕ ಅಂತಲೇ ಮಾತಾಡಿಸ್ದೆ. ಅದೆಲ್ಲ ಬುಟ್ಟೋದವ ರಕ್ತ ಸಂಬಂಧ ಅನ್ನೋದು ಬುಟ್ಟೋಗಿಲ್ಲ ಕಣವ. ನೋಡು, ಅಕ್ಕ ಅಂತ ಗೊತ್ತಿಲ್ಲದಿದ್ರು ಅಕ್ಕ ಅಂತ ಮಾತಾಡ್ಸಿದಿ, ಒಳ್ಳೇದಲ್ವಾ? ಖುಷಿ ಬಿಸಿಯಾ? ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡಿದ್ದೀನಿ ನೀನು? ಸರಿ ಅಪ್ಪ, ಅಕ್ಕ ಅಲ್ಲಿ ಯಾಕೆ ಬಂದಿದ್ಲು ಅಂತ ಗೊತ್ತಾದರೆ ನಿನಗೂ ಬೇಜಾರಾಗುತ್ತೆ. ಯಾಕವ್ವ? ಯಾಕೆ ಬಂದಿದ್ಲು? ಏನು ಹುಷಾರಿಲ್ಲ ಒಳಗೆ? ಏನು ಹೇಳು? ಅಪ್ಪ, ಅಕ್ಕ ಪ್ರೆಗ್ನೆಂಟ್ ಅಪ್ಪ, ಆದರೆ ಅವಳಿಗೆ ಮಗು ಬೇಡವಂತೆ. ನನಗೆ ಮಾತ್ರೆ ಕೊಡಿ, ಅಬಾರ್ಷನ್ ಆಗೋ ಥರ ಅಂತ ಕೇಳಕ್ಕೆ ಬಂದಿದ್ಲು. ಡಾಕ್ಟ್ರು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಬೇಕು, ಇವತ್ತು ಕೊಡೋಕ್ಕಾಗಲ್ಲ, ನೀವು ನಾಳೆ ಬನ್ನಿ ಅಂತ ಹೇಳಿದ್ರು. ಇವತ್ತು ಬರ್ತೀನಿ ಅಂತ ಹೇಳಿದಾಳೆ. ಏನು ಮುಗ ತೆಗ್ಸಕ್ ಬಂದಿದ್ಲಾ? ಏನು ಹೇಳ್ತಿದ್ದೆ ಕವಿತಾ? ಸರಿಯಾಗಿ ತಿಳ್ಕೊಂಡು ಮಾತಾಡ್ತಿದ್ಯೋ ಏನೋ? ತಿಳ್ಕೊಂಡೆ ಮಾತಾಡ್ತಿದ್ದೀನಪ್ಪ, ಅದಕ್ಕೆ ಬೇಜಾರಾಗಿದ್ದು ನನಗೆ. ಛೇ, ಯಾಕೆ ಹಿಂಗೆ ಮಾಡ್ತಿದ್ದಾಳೆ ಅಕ್ಕ? ನೆನ್ನೆ ಅವಳು ಮಾಡ್ತಿರೋದು ನೋಡಿ ಒಳ್ಳೆಯವಳು ಅಂದ್ಕೊಂಡೆ, ಈಗ ಬೇಜಾರಾಗ್ತಿದೆ ನನಗೆ. ಕವಿತಾ ಅದೇನು ಸರಿಯಾಗಿ ಬಿಡಿಸಿ ಹೇಳವಾ? ಯಾಕೆ ಹಂಗೆ ಮಾಡಕ್ಕೆ ಬಂದಿದ್ಲು? ಏನಂತಿತ್ತು ಅಂದರೆ ಏನಾದ್ರು ಹೇಳ್ಕೊಂಡಿಲ್ಲ ಡಾಕ್ಟರ್ ತಾವು? ಅಪ್ಪ, ಅವಳಿಗೆ ಅವಳು ಮದುವೆ ಆಗಿರೋ ಗಂಡನಿಗೆ ಆಲ್ರೆಡಿ ಒಂದು ಮಗು ಇದೆಯಾ, ಹೆಣ್ಮಗು? ಹ್ಞೂ, ಒಂದು ಮಗ ಅದ. ಏಕೆ? ಅಪ್ಪ, ಆ ಮಗುಗೋಸ್ಕರ ಇವಳಂಗೆ ಮಾಡ್ತಿದ್ದಾಳಪ್ಪ. ಆ ಮಗುನೇ ಚೆನ್ನಾಗಿ ನೋಡ್ಕೋಬೇಕು. ನನಗೆ ಇನ್ನೊಂದು ಮಗು ಆದರೆ ಈ ಮಗು ಬೇಜಾರಾಗುತ್ತೆ. ಇವಳನ್ನ ಪ್ರೀತಿಯಿಂದ ನೋಡ್ಕೊಳಕ್ಕಾಗಲ್ಲ, ಇವಳ ಮೇಲೆ ಪ್ರೀತಿ ಕಮ್ಮಿ ಆಗಿಬಿಡುತ್ತೆ. ಅದಕ್ಕೆ ನನಗೆ ಈ ಮಗು ಬೇಡ, ನನಗೆ ಆ ಮಗುನೇ ಚೆನ್ನಾಗಿ ನೋಡ್ಕೋತೀನಿ ಅಂತ ಏನೇನೋ ಹೇಳ್ತಾ ಇದ್ಲಪ್ಪ. ಆ ಮಗುಗೋಸ್ಕರ ಅಪ್ಪ ಅವಳು ಹಿಂಗೆಲ್ಲ ಮಾಡ್ತಿರೋದು. ಏನ ಅದು ಯಾವುದೋ ಮುಗಿಗೋಸ್ಕರ ನಮ್ಮ ವಂಶದ ಕುಡಿನೇ ಸಾಯ್ಸಕ್ಕೆ ನಿಂತಿದ್ದಾಳೆ ಅವಳು? ಹಾಂ, ಅದೇ ಮೊದಲೇ ಮುಖ ನಮಗೆ. ನಮ್ಮ ಸಾವಿತ್ರಿಗೂ ಇಲ್ಲ, ಪ್ರೇಮಗೂ ಇಲ್ಲ, ಅವಳಿಗೆ ಬದಲು. ಅಂಥದ್ರಲ್ಲಿ ಯಾಕಂತ ಕೆಲಸ ಮಾಡ್ತಿದ್ದಾಳೆ ಅವಳು? ಅಪ್ಪ, ನೀವು ಸಮಾಧಾನ ಮಾಡ್ಕೊಳ್ಳಿ ಫಸ್ಟು. ಅಪ್ಪ, ನೀವು ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಹಿಂಗೆ ಆಡ್ತಿದ್ದೀರಾ? ನಾನು ಮಾತಾಡ್ತೀನಿ. ಅವಳು ಇವತ್ತು ಬರ್ತಾಳೆ ಹಾಸ್ಪಿಟ್ಲಿಗೆ, ನಾನು ಅವಳ ಹತ್ರ ಮಾತಾಡ್ತೀನಪ್ಪ. ಇದನ್ನೆಲ್ಲ ನಾನು ತಡಿತೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ಅಮ್ಮ, ನಂಗೆ ಬಾಕ್ಸ್ಗೆ ಕೊಟ್ಬಿಡು, ನಂಗೆ ಟೈಮ್ ಆಗುತ್ತೆ, ನಾನು ಬೇಗ ಹೋಗಬೇಕು. ಅವಳು ಬೇಗ ಬಂದುಬಿಟ್ರೆ ಕಷ್ಟ ಆಗುತ್ತೆ ಆಮೇಲೆ. ಸರಿ ಸರಿ, ನಡಿಯವ ನಡಿ, ಹೋಗಪ್ಪ ಫೋನು. ಅಯ್ಯೋ ದೇವ್ರೇ, ನನ್ನ ಮಗಳಿಗೆ ಯಾಕಪ್ಪ ಇಂಥ ಬುದ್ಧಿ ಕೊಟ್ಬಿಟ್ಟೆ? ಎಂಥ ಕೆಲಸ ಮಾಡೋಕೆ ಹೋಗೋಳಲ್ಲಪ್ಪ ದೇವ್ರೇ ಪರಮಾತ್ಮ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.